ಇವತ್ತೇನು ಜಗತ್ತಿನಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ, ಅಪಾರ ಸಾವು ನೋವುಗಳಾಗ್ತಾ ಇದ್ದವು, ಸಣ್ಣ ಮಕ್ಕಳ ಮಾರಣ ಹೋಮ ನಡೀತಾ ಇದೆ. ಇದರಿಂದಾಗಿ ಇವತ್ತು ವಿಶ್ವ ಅಂತಕ್ಕಂಥದ್ದು ವಿನಾಶದ ಅಂಚಿಗೆ ಬಂದು ನಿಂತಿದೆ. ಹೀಗಾಗಿ ಯುದ್ಧ ಅನ್ನೋದು ಇವತ್ತು ಹೋಗ್ಬೇಕಾಗಿದೆ, ಮನುಕುಲ ಉಳಿಬೇಕಾಗೈತಿ. ಈ ಯುದ್ಧ ಯಾರಿಗೂ ಕೂಡ ಒಳ್ಳೆಯದನ್ನ ಮಾಡೋದಿಲ್ಲ ನಾವೆಲ್ಲರೂ ಕೂಡ ಅರಿಬೇಕಾಗೈತಿ. ಹೀಗಾಗಿ ಯುದ್ಧದ ಸಂಕಷ್ಟಗಳನ್ನು ನಾವೆಲ್ಲರೂ ಕೂಡ ಇವತ್ತು ಜನಕ್ಕೆ ಫಸ್ಟ್ ಕ್ಲಾಸ್ ಯಾರನ್ನ ಐತಿ ಯುದ್ಧ, ಯಾರ ಶರ್ಮನೂ ಇಲ್ಲ, ಆರನ್ನ ಐತಿ ಯುದ್ಧ. ಇವ ಏನೇನ ಭಾಷಣ ಬಾಳ ಮೇಲೆ ಅಲ್ಲ ಯುದ್ಧ ಚಲೋ ಐತಿಲ್ಲ. ಅಂದ್ರೆ ಹಿಂಗಂತಿಲ್ಲ, ಹೊಂದಾಣಿಕೆಂತ ಟಿವಿ ಆನ್ ಮಾಡಿದ್ರೆ ಸಾಕು, ನೋಡಬಾರ್ದಲ್ಲ. ಅಲ್ಲಿ ಬಾಂಬಿತ್ತು, ಇಲ್ಲಿ ಬಾಂಬಿತ್ತು, ನಾವಾದ್ರೂ ಪಟಾಕ್ಷಿ ಹಾರ್ಸಂಗಲ್ಲ. ಏನಂದ್ರೆ ಮ್ಯಾಗ ಹೋಗ್ತದಲ್ಲ, ಬಾಣನು ಹಾಗಾಗಿ ನೋಡ್ಬೇಕು. ಶಿಪ್ರಿ ಅಂತದ ಹಂಗ ಗಗನ ಚುಟ್ಟು ಕಟ್ಟಡಕ್ಕೆ ಬೀಳ್ತೈತಿ. ದಬ್ಬ ದಬ್ಬ ಬೆಣ್ಣೆ ಕೆರದಂಗ ನೋಡ್ಬೇಕು. ಇನ್ನೊಂದು 15-20 ರಾಷ್ಟ್ರ ಆರಾಮ್ ನೋಡೋಕೆ ಅಂತ ಆಕಾಶ ಬೆಂಕಿ ಮಿಂಚು ನಕ್ಷತ್ರ ಹೌದಲ್ಲ. ಹೌದು ಬಾಬಾ ಬಹಳ ಬಿಸಿಲೈತಿ. ಇಲ್ಲೇ ಮರದ ನೆರಳಿ ಕಿತ್ಕೊಂಡು ಮೊಬೈಲ್ದಾಗ ಯುದ್ಧ ರೆಡಿ ಮಾಡಿ ಕಲೆಗಳು ಉರುಳಾವೋ, ರಕ್ತದ ಕೋಡಿ ಹರಿದಾವೋ, ಉರುಳಾವೋ, ರಕ್ತದ ಕೋಡಿ ಹರಿದಾವೋ. ಈ ಪಾಠ ಮಾಡಕ್ರ ಏನೇನೋ ಬೈಕ್ ಹೋಗಲ್ಲ, ಈ ಬರ್ತಾರೆ ಇವತ್ತು ಬರೋಬ್ಬರಿ ಪಾಠ ಹೇಳ್ತಿಲ್ಲ. ಬಾರ ಇಲ್ಲ ಬೈಕ್ 2-3 ದಿವಸ ಕಂಡೇ ಇಲ್ಲರು.
ಏನ್ ಮಾಡ್ತೀವಿ ಬಿಡ್ರಿ ಏನ್ ಮಾಡ್ತೀವಿ ಬಿಡ್ರಿ ಯಾವ ಹೋಟೆಲ್ ಇಲ್ಲ ಎಲ್ಲ ಬಂದಾಗ ಈ ಸಿಲಿಂಡರ್ ಗ್ಯಾಸ್ ಇಲ್ಲದ ಏನು ಅಧ್ವಾನ ಬಿಡುತ್ತೆ ಜೀವನ ಅನ್ನೋದು ಬೇಡ ಅದು ಹಂಗಾಗಿ ಹೋಗ್ಬೇಕು ಪಾಳೆ ಹಾಕ್ಬೇಕು ಈ ಸಿಲಿಂಡರ್ ತರಬೇಕು ಹಂಗಾಗಿ ಇವತ್ತೇನು ಯಾವ ಹೋಟೆಲ್ ಇಲ್ಲ ಸಮಸ್ಯೆ ಆಗ್ಬೇಕು ಭಾಳ ಕಡಿಮೆ